ವೆಲ್ಕಮ್ ಟು ವಿಜು ಚತು ಸ್ಟೈಲಿಂಗ್ ಟ್ಯುಟೋರಿಯಲ್. ನಾನು ನಿಮಗೆ ಕಟ್ ಮಾಡಿ ತೋರಿಸಿದಂಥ ಪಟೇಲ ಪ್ಯಾಂಟನ್ನು ಈಗ ಸ್ಟಿಚ್ ಮಾಡಿ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಮತ್ತು ನನ್ನ ಚಾನಲ್ನ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ. ಇದು ಮೇಗಿನ ನಡುಪಟ್ಟಿ ಸ್ಟಿಚಿಂಗ್ ನಾನು ನೆಕ್ಸ್ಟ್ ತೋರಿಸ್ತೀನಿ. ಫಸ್ಟ್ ಈ ಪಟೇಲ ಪ್ಯಾಂಟದ್ದು ನಾವು ಪ್ಲೇಟ್ಸನ್ನು ಹಿಡಿಯೋಣ ಅಂತ ನೆಕ್ಸ್ಟ್ ಸೀಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಪ್ಲೇಟ್ಸ್ ಹಿಡಿಬೇಕಾದ್ರೆ ನಾವು ಫಸ್ಟ್ ನಮಗೆ ಪಟೇಲ ಪ್ಯಾಂಟ್ ಅಂದರೆ ಇವು ನಾಲ್ಕು ನೀವೇನು ಕಟ್ ಮಾಡಿರಲ್ಲ ಇದೇ ಟೈಪನ್ನು ಇಟ್ಕೊಂಡು ಎಲ್ಲಿಂದ ಎಲ್ಲಿವರೆಗೆ ನಾವು ಪ್ಲೇಟ್ಸನ್ನು ಹಿಡಿಬೇಕಂತ ನಾನು ಈಗ ಹೇಳ್ಕೊಡ್ತೀನಿ. ಅಂತ ಎಲ್ಲಿವರೆಗೆ ಎಷ್ಟು ಇಂಚ್ವರೆಗೂ ಹಿಡಿಬೇಕು ಅಂತ ತೋರಿಸ್ತೀನಿ ನೋಡಿರಿ. ಇದು ಸೀಟ್ ಕಡೆ ಇದು ಸೈಡ್ ಬರುತ್ತೆ. ಇಲ್ಲಿ 4 ಪೀಸನ್ನು ಇಟ್ಟಿನಿ. ಎಷ್ಟು ಇಂಚ್ವರೆಗೂ ನಾವು ಇದನ್ನು ಪ್ಲೇಟ್ಸನ್ನು ಹಿಡಿಬೇಕು ಅಂತ ಹೇಳಿ ಇಂಚ್ವರೆಗೂ ಪ್ಲೇನ ಬಿಟ್ಬಿಡ್ರಿ. ಇಲ್ಲಿಂದ ನಾವು ಇದನ್ನಿಷ್ಟು ಪ್ಲೇಟ್ಸ್ ಹಿಡಿಬೋದು ನೋಡಿರಿ. ಇದರೊಳಗೆ 4 ಪಾರ್ಟ್ಸ್ ಅದಾವೆ. ಇಲ್ಲೇನು ಮಾಡ್ತೀನಿ ನಾನು 4ಕ್ಕೂ ಕೂಡಿಸಿ ಒಂದು ಮಾರ್ಕನ್ನು ಹಾಕ್ಕೊಂಡ್ಬಿಡ್ತೀನಿ. ನೋಡಿರಿ ಹಾಕ್ಕೊಂಡಿಲ್ಲ ಮಾರ್ಕ್ 4 ಕಡೆ ನಮಗೆ ಬರಬೇಕಂದ್ರೆ ಈ ರೀತಿ ಒಂದು ಕಚ್ ಹಾಕ್ಕೊಂಡ್ಬಿಡ್ರಿ. ಈ ರೀತಿ ಹಾಕೋರಿ, ನಿಮಗೆ 4 ಕಡೆನೂ ಮಾರ್ಕ್ ಸಿಕ್ಬಿಡ್ತೈತಿ. ಈಗ ಇದನ್ನು ಓಪನ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡೋದು. ಯಾವ ರೀತಿ ನೋಡಿರಿ, ಇಲ್ಲಿ ಈ ಮಾರ್ಕ್ ಹಾಕಿವಲ್ಲ ಅಲ್ಲಿಂದ ಪ್ಲೇಟ್ಸ್ ಹಿಡ್ಕೊತ ಬರೋಣ್ರಿ. ಈ ರೀತಿ ಪ್ಲೇಟ್ಸ್ ಹಿಡ್ಕೊತ ಬರೋಣ. ನೋಡಿ ಇಲ್ಲಿ ಕರೆಕ್ಟ್ ಈ ರೀತಿ ಪ್ಲೇಟ್ಸ್ ಹಾಕಿದ್ವಲ್ಲ ಇದನ್ನು ಸಿಗಿಸಿರಿ. ಈ ರೀತಿ ಪ್ಲೇಟ್ಸನ್ನು ಸ್ವಲ್ಪ ದೊಡ್ಡ ಅಲ್ರಿ, ಸ್ವಲ್ಪ ಸಣ್ಣ ಅಲ್ಲ, ಈ ರೀತಿ ನೋಡಿ ಅಷ್ಟೇ. ಭಾಳ ಒಳಗೂ ಹಾಕಬೇಡ್ರಿ, ಮತ್ತು ನಮಗೆ ವಿಡ್ತ್ ಭಾಳ ಸಿಗೋಂಗಿಲ್ಲ. ಮತ್ತು ಅಂದ್ರೆ ಅವ್ರಿಗೆ ಕಂಫರ್ಟ್ ಆಗಿ ಕುಂದ್ರಂಗಿಲ್ಲ. ಭಾಳ ಒಳಗೆ ಹಾಕ್ಬೇಡ್ರಿ, ಜಸ್ಟ್ ಸ್ವಲ್ಪ ಈ ರೀತಿ ಒಂದೇ ಥರ ಇರಬೇಕು ರೀ ಎಲ್ಲನೂ. ಮತ್ತು ಒಂದರ ತಳಗೆ ಒಂದು ಏನು ಹೋಗಿಸ್ಬೇಡ್ರಿ, ಜಸ್ಟ್ ಒಂದು ಸ್ವಲ್ಪ ನಿಮಗೆ ಒಂದು ಅರ್ಧ ಇಂಚಿಗೆ ಒಂದೊಂದು ಕಂಡಿರ್ಬೇಕು ಅಷ್ಟೇ ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು ರೀ. ಇದು ಸೆಮಿ ಪಟೇಲಕ್ಕೆ ಈ ರೀತಿ ನಿಮ್ದು ಇನ್ನೊಂದು ಮಾರ್ಕ್ ಇದೆ ಅಲ್ರಿ, ಈ ಮಾರ್ಕ್ ಬರುವವರೆಗೂ ಇದನ್ನು ಸ್ಟಿಚ್ ಮಾಡ್ತಾ ಹೋಗ್ರಿ. ಈ ರೀತಿ ನೀವು ಕೈಲೇನೂ ಮಾಡ್ಕೋಬೋದು ನೋಡಿರಿ. ಜಸ್ಟ್ ಬಟ್ಟೆ ಸ್ವಲ್ಪ ತಳ್ಬೇಕು ರೀ ಒಳಗೆ, ಭಾಳ ಒಳಗತ್ತೆ. ಈಗ ನಾವು ಲಂಗ ರೌಂಡ್ 24 ಇಂಚ್ ಬೇಕಾಗ್ತೈತಿ. ಒಂದು ರೌಂಡ್ ಎಷ್ಟು ಬೇಕಾಗ್ತೈತಿ 24 ಇಂಚ್ ಬೇಕಾಗ್ತೈತಿ. ಅದನ್ನು ಚೆಕ್ ಮಾಡ್ಕೊಂಡ್ಬಿಡ್ತೀನಿ ರೀ. 24, 25 ಬೇಕಾಗ್ತೈತಿ. ಈ ರೀತಿಯಾಗಿ ನಮ್ಗೆ ನೋಡಿರಿ 24, 25 ಮತ್ತು ಸ್ಟಿಚಿಂಗ್ ಒಳಗೆ ಹೋಗಿ 27 ಐತೆ ರೀ. ಕರೆಕ್ಟಾಗಿ ನಾನು ಪ್ಲೇಟ್ಸ್ ಹಿಡಿದೆ ರೀ. ಇದನ್ನು ನಾನು ಬ್ಯಾಕ್ ಪಾರ್ಟ್ ಮಾಡ್ತೀನಿ ರೀ. ಇದನ್ನು ಬ್ಯಾಕಲ್ಲಿ, ಯಾಕಂದರೆ ಬ್ಯಾಕ್ ಒಳಗೆ ನಮಗೆ ನಾನು ಇಲ್ಲಿವರೆಗೂ ಹಿಡಿಬೇಕಾಗಿತ್ತು ಪ್ಲೇಟ್ಸ್. ಬಟ್ ನಮ್ಮ ಬ್ಯಾಕ್ ಪಾರ್ಟ್ ಒಳಗೆ ಪ್ಲೇಟ್ಸನ್ನು ಕಡಿಮೆ ಹಿಡಿದು ನಡೀತೈತಿ ರೀ. ಫ್ರಂಟ್ ಪಾರ್ಟ್ ಒಳಗೆ ಜಾಸ್ತಿ ಬೇಕಾಗ್ತೈತಿ ಸೆಮಿ ಪಟೇಲದೊಳಗೆ. ಇಲ್ಲಾಂದರೆ ಎರಡೂ ಕಡೆನೂ ಸೇಮ್ ಹಿಡಿಬೋದು. ಬಟ್ ಅವ್ರಿಗೆ ಒಂದು ಸ್ವಲ್ಪ ವಿಡ್ತ್ ಜಾಸ್ತಿ ಬೇಕಾಗಿರೋದ್ರಿಂದ ಫ್ರೀಯಾಗಿ ಬೇಕಾಗಿರೋದ್ರಿಂದ ನಾವು ಸ್ವಲ್ಪ ಪ್ಲೇಟ್ಸನ್ನು ಬ್ಯಾಕ್ ಪಾರ್ಟ್ ಒಳಗೆ ಕಡಿಮೆ ಮಾಡಿದ್ರು ನಡೀತೈತಿ ರೀ. ಅಂದರೆ ದಪ್ಪ ಇದ್ದವರಿಗೆ ಈ ರೀತಿ ನೀವು ಅಡ್ಜಸ್ಟ್ ಮಾಡಿ ಹೊಲಿಬೋದು. ಇನ್ನೊಂದು ಪ್ಲೇಟ್ ಹಿಡಿಬೇಕಾದ್ರೆ ಸಾಕು. ಇಷ್ಟು ಮಾಡಿ ನೀವು ತೆಗೆದುಬಿಡ್ರಿ. ಬೇಕಂದ್ರೆ ಆಮೇಲೆ ಅಡ್ಜಸ್ಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಅಂತ ನೋಡಿರಿ. ಈ ರೀತಿ ಆಲ್ಮೋಸ್ಟ್ ಬಂತ್ರಿ. ಇನ್ನೊಂದು ಪ್ಲೇಟ್ಸ್ ಹಿಡಿದ್ರೆ ಇದಾಗ್ತೈತಿ, ಬಟ್ ಅವ್ರಿಗೆ ಕಡಿಮೆ ಬೀಳ್ತೈತಿ ಅವರು ಇದಕ್ಕೆ ಸಜ್ಜಿಗೆ. ಅದಕ್ಕೆ ನಾನು ಸ್ವಲ್ಪ ರಿಮೂವ್ ಮಾಡಿಕೊಂಡೆ ನೋಡಿರಿ. ಈ ರೀತಿಯಾಗಿ ನಾನು ಒಂದು ಸೈಡಿಂದ ಮಾಡಿದೆ. ಈಗ ಇನ್ನೊಂದು ಸೈಡಿಂದ ಮಾಡೋದನ್ನು ತೋರಿಸ್ತೀನಿ ನಿಮಗೆ. ಯಾವ ರೀತಿ ಮಾಡೋದು ಅಂತಂದ್ರೆ ಅದೇ ರೀತಿನೇ ರೀ ಸೇಮ್. ಬಟ್ ಇಲ್ಲಿ ಏನು ಮಾಡ್ಬೇಕು ರೀ, ನಾನು ಇದನ್ನು ಬ್ಯಾಕ್ ಪಾರ್ಟ್ ಮಾಡ್ತೀನಿ ರೀ. ಯಾಕಂದರೆ ನಮ್ಗೆ ಇದು ಉಲ್ಟಾ ತೊಗೋಬೇಕು ರೀ. ಅದು ಎಂಡ್ ಆತಲ್ಲ ರೀ. ಇದನ್ನು ಸ್ಟಾರ್ಟಿಂಗ್ ಒಳಗೆ ಬ್ಯಾಕ್ ಪಾರ್ಟ್ ತೊಗೋಬೇಕು. ಅಂದರೆ ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನಿಮ್ಗೆ ಕರೆಕ್ಟಾಗಿ ಸಿಗುತ್ತೆ. ನಾವು ಈ ಪಾರ್ಟ್ ತನೂ ಮಾಡಿಲ್ಲ ರೀ ಆಗಲೇ. ಅದಕ್ಕೆ ನಾವು ಇಲ್ಲಿಂದ ನಾನು ಏನು ಮಾಡ್ತೀನಿ ಪ್ಲೇಟ್ಸ್ ಹಿಡ್ಕೋತಾ ಹೋಗ್ತೀನಿ ನೋಡಿರಿ ಹೆಂಗಿದೆ ಅಂತೇಳಿ. ಈಗ ಪ್ಲೇಟ್ಸನ್ನು ಸ್ವಲ್ಪ ನಾವು ಉಲ್ಟಾ ಹಿಡ್ಕೊತ ಹೋಗ್ಬೇಕು ರೀ. ಇಲ್ಲಿಂದ ಹಿಡಿದ್ನಲ್ಲ ನಾನು ಈ ರೀತಿ ಹಿಡ್ಕೊತ ಹೋಗ್ಬೇಕು ರೀ ಈಗ. ಯಾಕಂದ್ರೆ ನಮ್ಮ ಪ್ಲೇಟ್ಸ್ ಎರಡೂ ಕಡೆಯೂ ಸೇಮ್ ಬರಬೇಕಂದ್ರೆ ನಾವು ಈ ಟ್ರಿಕ್ಸನ್ನು ಫಾಲೋ ಮಾಡಬೇಕಾಗುತ್ತೆ ನೋಡಿರಿ. ಇಲ್ಲೇ ಈ ರೀತಿಯಾಗಿ ಪ್ಲೇಟ್ಸನ್ನು ಸ್ವಲ್ಪ ಉಲ್ಟಾ ಪೋರ್ಷನ್ದೊಳಗೆ ಇಟ್ಕೋತಾ ಹೋಗ್ರಿ.
ಎಷ್ಟು ಇಷ್ಟ ಬಟ್ಟೆ ತಗೋರಿ, ಇದರ ಮೇಲೆ ಹಾಕಿ ಈ ರೀತಿ ನೀವು ಅರೌಂಡ್ ಎಲ್ಲಿವರೆಗೂ ನಿಮ್ಮ ಪಾಯಿಂಟ್ ಐತಲ್ಲ ರೀ ಅಲ್ಲಿವರೆಗೂ ಮಾಡಬೇಕು. ಯಾಕಂದ್ರೆ ನಮ್ಮದಿಲ್ಲೇ ಬ್ಯಾಕ್ ಪಾರ್ಟ್ ಐತಿ. ಜಸ್ಟ್ ಹಿಡಿಬೇಕು ರೀ, ಇಷ್ಟು ಮಿನಿಮಮ್ ಇದೆ ಹಿಡಿಯೋದ್ರಿ. ಎಲ್ಲ ಪ್ಯಾಂಟ್ಸ್ಗಳಿಗೂ ನೀವು ಭಾಳ ಸಣ್ಣ ಸಣ್ಣ ಹಿಡಿಬಾರ್ದ್ರಿ. ಒಟ್ಟು ಪ್ಯಾಂಟಿಗೆ ಚಂದ ಕಾಣಂಗಿಲ್ಲ ರೀ. ಭಾಳ ದೊಡ್ಡನೂ ಹಿಡಿಬಾರ್ದು, ದೂರನೂ ಹಿಡಿಬಾರ್ದು. ಅದಕ್ಕೆ ನೀವು ಈ ರೀತಿ ಹೊಲಿದು ಟ್ರೈ ಮಾಡಿ ನೋಡಿರಿ, ನಿಮ್ಗೆ ಅದರದ್ದು ಐಡಿಯಾ ಗೊತ್ತಾಗ್ತೈತಿ. ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನೋಡಿರಿ, ಈಗ ನಾನು ನಿಮ್ಗೆ ಬ್ಯಾಕ್ ಪಾರ್ಟ್ ಅಂತೇಳಿ ಇಲ್ಲೇ ಮಾರ್ಕ್ ಹಾಕಿನಲ್ಲ, ಇಲ್ಲೇ ಒಳ್ಳೆ ಬ್ಯಾಕ್ ಪಾರ್ಟನ್ನು ಜೋಡಿಸ್ಕೊಂಡ್ರಿ. ನೋಡಿರಿ ಬ್ಯಾಕ್ ಪಾರ್ಟ್ ಇದು ಸೀದಾ ಐತ್ರಿ, ಸೀದಾನ ಇಲ್ಲಿ ನೋಡಿರಿ ಕರೆಕ್ಟಾಗಿ ಬಂತು. ಈ ಕಡೆ ಪ್ಲೇಟ್ಸ್ ಕರೆಕ್ಟಾಗಿ ಐತ್ರಿ, ಈ ಕಡೆ ಪ್ಲೇಟ್ಸು ಒಂದು ಕಡಿಮೆ ಬಂದೈತೆ ನಮಗೆ. ನಾನು ಅದನ್ನು ಅಡ್ಜಸ್ಟ್ ಮಾಡೋದನ್ನು ತೋರಿಸ್ತೀನಿ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡೋದು ಅಂತೇಳಿ. ನೋಡಿರಿ ಇಲ್ಲೇ ನಾನು ಬ್ಯಾಕ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್ ಅಂತೇಳಿ ಕರೆಕ್ಟಾಗಿ ಸ್ವಲ್ಪ ಇದನ್ನು ಏನಪ್ಪ ಪ್ಲೇಟ್ಸನ್ನು ರಿಮೂವ್ ಮಾಡಿಕೊಂಡು ಮತ್ತು ಸ್ಟಿಚ್ ಮಾಡಿಕೊಂಡೆ ಇದು ಕರೆಕ್ಟಾಗಿ ನಮಗೆ ಸಿಕ್ತು. ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಸಿಕ್ತು. ಈಗ ನಾನು ಅಟ್ಯಾಚ್ ಮಾಡ್ಕೊಂಡ್ರೆ ನೋಡಿ ಈಗ ಕರೆಕ್ಟಾಗಿದೆಯಲ್ಲ. ಈ ಫಸ್ಟ್ ನಾವು ಏನು ಮಾಡಬೇಕು, ಒಂದು ಸೈಡದ್ದು ಸೀಟ್ ಹಿಡಿಬೇಕು, ಒಂದು ಸೈಡ್ ಅಷ್ಟೇ ಹಿಡಿಬೇಕು ರೀ ಫಸ್ಟ್. ನೋಡಿ ಈ ರೀತಿ ನಾನು ಬ್ಯಾಕ್ ಪಾರ್ಟ್ ಅಂತೇಳಿ ಮಾರ್ಕ್ ಹಾಕೊಂಡಿದ್ದೆ. ಇದು ಬ್ಯಾಕ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್. ಈ ರೀತಿ ಬೇರೆ ಬೇರೆ ಪೀಸ್ ಇದೆ. ನೋಡಿ ಇದು ಬೇರೆ ಐತಿ, ಇದು ಬೇರೆ ಐತಿ. ಈ ಪೀಸನ್ನು ಏನು ಮಾಡ್ಕೋಬೇಕು, ಜಾಯಿಂಟ್ ಮಾಡ್ಕೋಬೇಕು. ಈಗ ನೋಡಿರಿ ಇಲ್ಲಿ ಜಸ್ಟ್ ಏನು ಸೀಟ್ ಇದೆ ಅಲ್ಲ ಅಷ್ಟೇ ಮಾಡ್ಕೋಬೇಕು ರೀ. ಏನು ಸೀಟ್ ಇಷ್ಟ ಐತಲ್ಲ ಅದಷ್ಟನ್ನು ಜಾಯಿಂಟ್ ಮಾಡ್ಕೋಬೇಕು. ಈ ಸೀಟಿಗೆ ನಾವೇನು ಮಾಡಬೇಕು ರೀ, 2 ಸ್ಟಿಚನ್ನು ಹಾಕೋಬೇಕು ರೀ ಕಂಪಲ್ಸರಿ. ನಾವಿಲ್ಲಿ ಡಬಲ್ ಸ್ಟಿಚನ್ನು ಹಾಕೊಂಡು ಈ ರೀತಿ ಡಬಲ್ ಸ್ಟಿಚನ್ನು ಹಾಕ್ಕೊಂಡು ಇದನ್ನು ಏನು ಮಾಡೋಣ ರೀ, ಒಂದು ಸೈಡ್ ಏನು ಮಾಡೋಣ ಮಡಿಚಿ ಹೊಲಿದು ಬಿಡೋಣ ರೀ ಈ ರೀತಿ. ಅಂದರೆ ಯಾವುದೇ ಗುಂಜು ಬಿಡೋದಿತ್ತು ಅಂದರೆ ಬಿಡೋದಿಲ್ಲ ರೀ ನಮ್ಗೆ ಅದು ಕರೆಕ್ಟಾಗಿ. ಈ ರೀತಿ ನಾವು ಸ್ಟಿಚ್ ಹಾಕಿಟ್ಟು ಇದು ಒಂದು ಕೆಲಸ ಮುಗಿತ್ರಿ. ಈಗ ಇದು ಮಾಡಿದ್ರೆ ಅಂದರೆ ಈಗ ನೆಕ್ಸ್ಟ್ ನಮಗೆ ಇನ್ನೊಂದು ಸೈಡ್ ಈಗ ಈ ಒಂದು ಸೈಡದ್ದು ನೀವು ಸೀಟನ್ನು ಜಾಯಿಂಟ್ ಮಾಡ್ಕೊಂಡ್ರಿ. ಈಗ ಈ ರೀತಿ ಉಲ್ಟಾ ತೊಗೊಂಡು ನೋಡಿ ಈ ರೀತಿಯಾಗಿ ಇನ್ನೊಂದು ಸೈಡ್ ಸೀಟ್ ಐತಲ್ಲ ಅದನ್ನು ಜಾಯಿಂಟ್ ಮಾಡ್ಕೊಂಡ್ಬಿಡೋಣ. ನೋಡಿ ಈ ರೀತಿ ಇದನ್ನು ಎರಡನ್ನೂ ನೋಡಿ ಇದು ಸೀಟ್ ಐತಲ್ಲ ಇದನ್ನು ಸಹ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ ಇದು ಸ್ಟಿಚಿಂಗ್ ಲಕ್ಷ ಕೊಟ್ಟು ನೋಡ್ಕೊರಿ, ಈ ರೀತಿ ಕರೆಕ್ಟಾಗೇ ಬರಬೇಕು. ಮತ್ತು ಉಲ್ಟಾ ಸೀದಾ ಆಗೋ ಚಾನ್ಸ್ ಇರ್ತಾವೆ. ನೋಡಿ ಈ ರೀತಿ ಡಬಲ್ ಸ್ಟಿಚ್ ಹಾಕಬೇಕು. ಈ ರೀತಿ ಸ್ಟಿಚ್ ಆದಮೇಲೆ ನಾವು ಅದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಸೈಡ್ ಯಾವುದಾರ ಒಂದು ಸೈಡ್ ಏನು ಮಾಡ್ಬೋದು, ಈ ರೀತಿ ಸ್ಟಿಚ್ ಹಾಕ್ಬೋದು. ಯಾವುದಾರ ಒಂದು ಸೈಡ್ ಹಾಕಿ ಈ ರೀತಿ ಸ್ಟಿಚ್ ಹಾಕೊಂಡ್ರೆ ನಿಮಗೆ ಯಾವುದೇ ಸುಕ್ಕು ಈಗ ಒಂದೊಂದು ಬಟ್ಟೆ ಸ್ವಲ್ಪ ದಾರ ಬಿಸ್ತಿರ್ತಾವಲ್ಲ ಅದಕ್ಕೆ ಯಾವುದೇ ಚಾನ್ಸ್ ಆಗೋದಿಲ್ಲ. ಈ ರೀತಿ ಮಾಡ್ಕೊಂಡ್ರೆ ನೋಡಿರಿ ಈಗ ನಮ್ಮದು ತೆಳಗಿನ ಪಾರ್ಟ್ ರೆಡಿ ಆಯಿತು. ಇದಕ್ಕೆ ಇನ್ನೂ ಒಂದು ಏನು ಮಾಡೋದಂದ್ರೆ ಕೆಳಗೆ ಇದೇನು ಪಟ್ಟಿ ಐತಲ್ರಿ ಕಾಲೊಳಗೆ
ಅದನ್ನು ಮಡಿಚಿ ಹೊಲಿಬೇಕು ನೋಡಿ ಈ ರೀತಿ. ಇದು ಸೀದೈತ್ರಿ, ಇದು ಉಲ್ಟಾ. ಸದ್ಯ ನಾನು ಅದಕ್ಕೆ ನೋಡಿ ಸ್ಟಿಚ್ ಬಂದೈತೆ ನೋಡಿ. ಈಗ ಇದು ಉಲ್ಟಾ ಬಂದಿತ್ತು, ನಾನು ಉಲ್ಟಾ ಸೈಡ್ನ ಹೊಲಿಬೇಕಾಗ್ತೈತಿ. ಈ ರೀತಿ ನೋಡಿ ಕರೆಕ್ಟಾಗಿ ಒಂದು ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಬಿಡೋದು. ಇದು ಬಾಟಮ್ ಕಾಲು ಒಳಗೆ ಬಿಟ್ಟಂತೆ ಅದನ್ನು ನಾನು ಫೋಲ್ಡಿಂಗ್ ಮಾಡ್ತೀನಿ. ಫಸ್ಟು ಈ 1 ಇಂಚಿಂದ ಒಂದು ಅಂದರೆ ಇನ್ನೊಂದು ಲಿಫ್ಟ್ ಮಾಡಿ ಒಂದು ಸೈಡಿಗೆ ಒಂದು ಸ್ಟಿಚನ್ನು ಹಾಕೋದು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟು 1 ಇಂಚಿಗೆ ಡಬಲ್ ಫೋಲ್ಡ್ ಮಾಡಿಕೊಂಡು, ನಾವು 3 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ರೀ ಕಟ್ಟಿಂಗ್ ಒಳಗೆ, ಅದರದ್ದು ಇದು ಈ ರೀತಿ ಎಡ್ಜಿಗೆ ಒಂದು ಕರೆಕ್ಟಾಗಿ 2 ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ರಿ. ಈ ರೀತಿ ಇಷ್ಟಕ್ಕೆ ಸ್ಟಿಚ್ ಹಾಕೋರಿ. ಈ ರೀತಿ ಒಂದು ಸ್ಟಿಚ್ ಆದ್ಮೇಲೆ ಅಂದರೆ ನಮಗೆ ಆ್ಯಕ್ಚುಲಿ 3 ಫೋಲ್ಡ್ ಮಾಡಬೇಕಲ್ಲ, 2 ಫೋಲ್ಡ್ ಮಾಡಿದರೂ ನಡೀತೈತಿ. ಜಸ್ಟ್ 3 ಫೋಲ್ಡ್ ಮಾಡತ್ತೀನಿ ನಾನು. ಸ್ವಲ್ಪ ದಪ್ಪ ಆದರೆ ನಾವು ಕಲಗ ಸ್ವಲ್ಪ ಹಿಂಗೆ ಅಡ್ಡಾಡಿ ಬಿಸಿಯುವಂಥ ಚಾನ್ಸ್ ಇರಲ್ಲ ಅಂತೇಳಿ ನಾನು 3 ಪದರ ಮಾಡ್ಕೊಳ್ತೀನಿ. ಈ ರೀತಿ ಮತ್ತೆ ಇನ್ನೊಂದು ಫೋಲ್ಡನ್ನು ಮಾಡ್ಕೊಳ್ಳಿ ನೋಡಿರಿ. ಈ ಸ್ಟಿಚ್ ಹಾಕಿರಲ್ಲ, ಈ ರೀತಿ ಇನ್ನೊಂದು ಫೋಲ್ಡನ್ನು ಮಾಡಿಕೊಂಡು ಮತ್ತೆ ಕಾರ್ನರಲ್ಲಿ ಈ ಸೈಡಲ್ಲಿ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋರಿ. ಈ ರೀತಿ ಕರೆಕ್ಟಾಗಿ ಎಡ್ಜಲ್ಲಿ ಹಾಕೊಂಡ್ಬಿಡಿ, ಅಂದರೆ ನಿಮಗೆ ಬಟ್ಟೆ ಆ ಕಡೆ ಸರ್ದಲ್ಲ. ಈಗ ಆರಾಮಾಗಿ ನಾವಿಲ್ಲಿ ಒಂದು 4 ಸ್ಟಿಚ್ಚನ್ನು ಹಾಕಬೇಕು ನೋಡಿ. ಇಲ್ಲೇ ಕಾರ್ನರ್ ಒಳಗೊಂದು ಮತ್ತು ಎಡ್ಜ್ ಒಳಗೊಂದು ಮತ್ತು ಆ ಕಡೆ ಸರ್ದಂಗೆ ನಾವು ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಈ ರೀತಿ ಆದಮೇಲೆ ಇಲ್ಲಿಂದ ಒಂದು 1/4 ಇಂಚ್ ಬಿಟ್ಟು ಈ ರೀತಿ ಇದೊಂದು ಸ್ಟಿಚ್ಚನ್ನು ಈ ರೀತಿ ಹಾಕೋಬೋದು. ಮತ್ತು ಇನ್ನೊಂದು 1/4 ಇಂಚ್ ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕೋಬೋದು. ಈ ರೀತಿ ಹಾಕೊಂತಂದ್ರೆ ನಮಗೆ ಕರೆಕ್ಟಾಗಿ ಬಟ್ಟೆ ರೆಡಿ ಆಗ್ತೈತಿ. ಅಂದರೆ ಇದು ಬಾಟಮ್ ಪಾರ್ಟ್ ರೆಡಿ ಆಯ್ತು. ನಮಗೆ ಬಾಟಮ್ ಪಾರ್ಟ್ ರೆಡಿ ಆಯಿತು. ಈಗ ನಾನು ನಿಮಗೆ ಅಪ್ಪರ್ ಪಾರ್ಟನ್ನು ಹೇಳ್ಕೊಡ್ತೀನಿ ಅಂತ, ಅಂದರೆ ಇದೇನು ನಡೆದು ಪಟ್ಟಿ ಐತಲ್ಲ ರೀ ಅದನ್ನು ಹೇಳ್ಕೊಡ್ತೀನಿ ಅಂತ ನೋಡಿ. ಫಸ್ಟ್ ಈ ಎಡ್ಜ್ ಮತ್ತು ನೋಡಿ ಇವೆರಡೂ ಎಡ್ಜನ್ನು ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ ಅಂತ ನೋಡಿರಿ. ಯಾವ ರೀತಿ ಹೊಲ್ಕೋತೀನಿ ನಾನು. ಫಸ್ಟ್ ಈ ರೀತಿ ಒಂದು 1/4 ಇಂಚಿನವರೆಗೂ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಈ ರೀತಿ ಅಂದರೆ ನಿಮ್ಗೆ ಯಾವ ಬುಟಿಕ್ ಒಳಗೆ ಅಂದರೆ ಈಗ ಹೊರಗೆ ಡ್ರೆಸ್ ಹಾಕ್ತಿರಲ್ಲ ಅವ್ರು ಹೆಂಗೆ ಯಾವ ರೀತಿ ಫಿಟ್ಟಿಂಗ್ ಮಾಡ್ತಾರೆ, ಫಿನಿಶಿಂಗ್ ಮಾಡ್ತಾರೆ ಅಂತ ಅದೇ ರೀತಿನೇ ನಾನು ನಿಮ್ಗೆ ಹೇಳ್ಕೊಡಕತ್ತೀನಿ. ನೀವು ಈ ರೀತಿ ಟ್ರೈ ಮಾಡಿರಿ. ಯಾವುದೇ ಇದು ಇರಲಾರ್ದನ್ನ ಒಳಗೆ ಬಟ್ಟೆ ಓಪನ್ ಬಿಡಲಾರ್ದನ್ನ ನಾವು ಸ್ಟಿಚ್ ಮಾಡ್ಬೋದು. ಈ ರೀತಿ ನೋಡಿ ಹಿಂಗೊಂದು ಸ್ಟಿಚ್ ಹಾಕೋಬೇಕು. ನೆಕ್ಸ್ಟ್ ಅದೇ ರೀತಿನ ಈಗ ಈ ಕಡೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಅಂದರೆ ಉಲ್ಟಾ ಸೀದಾ ನೋಡಿ ಹಾಕೋಬೇಕು ಬಟ್ಟೆ. ಇದು ಉಲ್ಟಾ ಐತಿ. ಈಗ ನೆಕ್ಸ್ಟ್ ಇದು ಭೀ ಉಲ್ಟಾನೇ ಐತಿ. ಹಿಂಗೆ ಉಲ್ಟಾನೇ ಇರಬೇಕು ರೀ ಎರಡು ಹೊಲಿಬೇಕಾದ್ರೆ. ಮತ್ತು ಈ ರೀತಿ ಕರೆಕ್ಟಾಗಿ ಅರ್ಧ ಮಡಚ್ಕೊಂಡು ಇನ್ನೊಂದು ಸ್ಟಿಚ್ ಮುಚ್ಕೊಂಡು ಈಗ ಹಾಕೋದು ನೋಡಿ. ಈ ರೀತಿ ಒಂದು 1/4 ಇಂಚಿಂತ ಹೆಚ್ಚಿಗೆ ರೀ. ನಾವು ಅರ್ಧ ಇಂಚ್ ಆದರೂ ಏನೂ ಪರವಾಗಿಲ್ಲ ಅಷ್ಟು ಹಾಕಿ. ಅಂದರೆ ನಾನು ಅದಕ್ಕೆ ನಮ್ಗೆ ಹೆಚ್ಚಿಗೆ 24 ಇದ್ದರೆ 26 ಇಂಚು ತೊಗೊಂಡಿದ್ದೆ ಬಟ್ಟೆ. ಅದಕ್ಕೆ 2 ಇಂಚು ವಿಡ್ತಿಗೆ ಹೆಚ್ಚಿಗೆ ತೊಗೋಬೇಕಾಗ್ತೈತಿ. ಈ ರೀತಿ ತೊಗೊಂಡು ನಾವು ಇವನ್ನೆರಡನ್ನೂ ಜಾಯಿಂಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ಎರಡನ್ನೂ ಜಾಯಿಂಟ್ ಮಾಡ್ಕೋಬೇಕು.
ನೋಡಿರಿ ಇಷ್ಟು ಎರಡೂ ಇಲ್ಲೇ ನಮಗೆ ಈ ರೀತಿ ಫೋಲ್ಡ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಬಟ್ಟೆನ ಬಿಡಬೇಕಾಗುತ್ತೆ, ಅಂದರೆ ಓಪನ್ ಬಿಡಬೇಕಾಗ್ತೈತೆ ಇಲ್ಲಿವರೆಗೂ ನಾನು ಒಂದು 2 ಇಂಚ್ವರೆಗೂ ಬಿಟ್ಟರು ಅದಿಲ್ಲ, ಬಿಟ್ಟು ಬಿಡಬೇಕು. ಆ ರೀತಿಯಲ್ಲಿ ಒಂದು ಸ್ವಲ್ಪ ರಫ್ ಹಾಕೊಂಡ್ಬಿಡ್ಬೇಕು. ಹಾಕ್ಕೊಂಡು ಇನ್ನೊಂದು ಸ್ಟಿಚ್ ಹಾಕೊಂಡ್ಬಿಡ್ರಿ ಇಲ್ಲಿ. ಅದರಿಂದ ಇನ್ನೊಂದು ಸ್ಟಿಚನ್ನು ಹಾಕೊಂಡ್ಬಿಡ್ತೀನಿ ನಾನು. ನೋಡಿ ಇಲ್ಲಿಗೆ ಬಂತಲ್ಲ, ಅದನ್ನು ಸೈಡ್ ಈ ರೀತಿ ತೆಗೆದುಬಿಡ್ಬೇಕು. ತೆಗೆದು ನಾವು ಈಗೇನು ಹೊರಗೆ ಈಗ ಅಂಗಡಿ ಒಳಗೆ ಕೊಟ್ಟು ಹೊಲಿಸ್ತೀವಲ್ಲ ರೀ, ಆ ರೀತಿನೂ ಹೊಲಿಯುವಂಥ ಮೆಥಡ್ ಇದು. ಈಗ ಇದನ್ನು ಏನು ಮಾಡಬೇಕು, ಸೆಂಟ್ರಲ್ಲಿ ಕರೆಕ್ಟಾಗಿ ಎರಡು ಇದನ್ನು ಮಾಡಿ ಆ ಕಡೆಯೊಂದು ಈ ಕಡೆಯೊಂದು ಸ್ಟಿಚ್ಚನ್ನು ಹಾಕಬೇಕು. ಕರೆಕ್ಟ್ ಎಡ್ಜಿಗೆ ಈ ರೀತಿ ಆ ಕಡೆ ಮಡಿಸ್ಬೇಕು, ಈ ಕಡೆ ಮಡಿಸಿ ನೋಡಿ ಈ ರೀತಿ. ಈಗ ಇಲ್ಲಿ ಬಂತಲ್ಲ, ನಾವು ಇಲ್ಲೇ ಅದನ್ನು ಟರ್ನ್ ಮಾಡ್ಕೊಂಬಿಡೋಣ. ಸೇಮ್ ನಿಮಗೆ ರೆಡಿಮೇಡ್ ಪ್ಯಾಂಟ್ ಅಂದರೆ ಆಗ್ತೈತಿ. ಮತ್ತು ಹೊರಗೆ ಬ್ಯೂಟಿಕ್ದವ್ರು ಹೊಲಿತಾರಲ್ರಿ, ಟಾಪ್ ಇಟ್ಟಿರ್ತಾರಲ್ಲ ಅವ್ರು ಹೊಲಿತಾರಲ್ಲ ಎಕ್ಸ್ಪರ್ಟ್ಸ್, ಅದೇ ಟಿಪ್ನ ನಿಮಗೆ ಫಿನಿಶಿಂಗು ಬರ್ತೈತಿ. ಸ್ವಲ್ಪ ಟ್ರೈ ಮಾಡಿ ನೋಡಿರಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಹೇಳ್ರಿ. ಈಗ ಏನು ಫೋಲ್ಡ್ ಆಗಿರ್ತೈತಲ್ಲ, ಇದನ್ನು ಇಷ್ಟು ಮಾಡಿದ್ದೇನೆ ಇದನ್ನು ಸ್ವಲ್ಪ ಸ್ಟಿಚ್ ಮಾಡ್ಕೊಂಡ್ಬಿಡ್ರಿ. ಯಾಕಂದ್ರೆ ನಾವು ಅದನ್ನು ಇದು ಹಾಕಿದಾಗ ಕರೆಕ್ಟಾಗಿ ನಮ್ಗೆ ಅಲ್ಲಿ ಸಿಕ್ಕೊಳ್ಳಂಗಿಲ್ಲ, ಎಲ್ಲ ಸಿಕ್ಕೊಂಡ್ಬಿಡ್ತೈತೆ ಅದು ಓಪನ್ ಇತ್ತು ಅಂದರೆ. ಈ ರೀತಿ ಅಂದರೆ ಕರೆಕ್ಟಾಗಿ ಸ್ಟಿಚ್ ಹಾಕೊಂಡ್ಬಿಡಿ, ಎರಡೂ ಕಡೆನೂ ಈ ರೀತಿನ ಹಾಕ್ಕೊಡಿ. ಈ ರೀತಿ ಹಾಕೊಂಡ್ಮೇಲೆ ಇಲ್ಲಿ ನೋಡಿರಿ, ನೆಕ್ಸ್ಟ್ ನಾನು ಹೆಂಗೆ ಅಂದರೆ ಅದು ಲಾಡಿ ಹಾಯ್ಸಕ್ಕೆ ನಮಗೆ ಇದು ಬೇಕಾಗ್ತೈತಲ್ಲ ರೀ. ಹಂಗಿಲ್ಲ ನಮ್ಗೆ ಎಡ್ಜ್ ಪೀಸ್ ಐತ್ರಿ, ಏನು ಫೋಲ್ಡ್ ಮಾಡೋದು ಬೇಕಾಗೋದಿಲ್ಲ. ಜಸ್ಟ್ ಈ ರೀತಿ ಒಂದು ಮಡಿಕೆಯನ್ನು ಮಡಚ್ಕೊಂಡ್ಬಿಡ್ರಿ, ಸಾಕಾಗ್ತೈತಿ. ಈ ರೀತಿ ಕರೆಕ್ಟಾಗಿ ಮಡಚ್ಕೊಂಡ್ಬಿಡ್ರಿ. ಮಡಚ್ಕೊಂಡು ಕರೆಕ್ಟಾಗಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕೊಂತ ಹೋಗ್ಬೋದು. ಸ್ವಲ್ಪ ಎಡ್ಜ್ ಪೀಸ್ ಇರ್ಲಿಕ್ಕಂದ್ರೆ ನೀವು ಡಬಲ್ ಫೋಲ್ಡ್ ಮಾಡಬೇಕಾಗ್ತೈತಿ. ಒಂದು ಸ್ವಲ್ಪ ಮಡಚಿ ಮತ್ತೊಂದು ದೊಡ್ಡ ಫೋಲ್ಡ್ ಮಾಡಬೇಕಾಗ್ತೈತಿ. ಬಟ್ ನೀವು ಇಲ್ಲಿ ಎಡ್ಜ್ ಪೀಸ್ ಸಿಕ್ಕಿರೋದ್ರಿಂದ ನನಗೆ ಯಾವುದೂ ಫೋಲ್ಡಿಂಗ್ ಮಾಡೋದು ಬೇಕಾಗೋದಿಲ್ಲ, ಅದೇ ನಾನು ಮಾಡಕತ್ತೀನಿ. ಇದ್ರದ್ದು ಬಾಟಮ್ ಪಾರ್ಟ್ ಆಯ್ತು, ಇದು ಮೇಲಿನ ಪಾರ್ಟ್ನು ಹಡಪಟ್ಟಿದ್ದು ಆಯಿತು. ಈಗ ನಾನು ಜಾಯಿಂಟ್ ಮಾಡ್ಕೊಂಡ್ಬಿಟ್ರೆ ಪ್ಯಾಂಟ್ ಸ್ಟಿಚಿಂಗು ಮುಗಿತೈತಿ. ನೋಡಿ ಈ ಎರಡೂ ಪಟ್ಟಿ, ಒಂದು ನಡುಪಟ್ಟಿ ಮತ್ತು ಇದು ಪಟ್ಟಿಯೆಲ್ಲ ಪ್ಯಾಂಟಿನ ಪಟ್ಟಿ, ಬಾಟಮ್ ಪಟ್ಟಿ ಎರಡೂ ಕರೆಕ್ಟಾಗಿ ಬಂದಿದ್ವಿ. ನಾನು ಸ್ವಲ್ಪ ಒಂದು 1 ಇಂಚ್ವರೆಗೂ ಡಿಫ್ರೆನ್ಸ್ ಬಂದಿತ್ತು. ನಾನಿಲ್ಲಿ ಒಂದು ಬ್ಯಾಕ್ ಪಾರ್ಟ್ ಒಳಗೆ ಕಡಿಮೆ ಡಾಟ್ಸನ್ನು ಹಿಡಿದಿದ್ವಲ್ಲ ರೀ, ಅದಕ್ಕೆ ನಾನು ಒಂದೊಂದು ಪ್ಲೇಟ್ಸನ್ನು ಹಿಡಿದುಕೊಳ್ಳೋದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡೋದು. ಹಂಗೆ ಜಸ್ಟ್ ನೀವು ಒಂದೊಂದು ಪ್ಲೇಟ್ಸ್ ಹೆಚ್ಚಾದವು ಅಂದರೆ ಒಂದು ಪ್ಲೇಟ್ಸ್ ಹೆದಕ್ಕಿತ್ತು, ಅದು ಏನು ಡಿಫ್ರೆನ್ಸ್ ಬರುತ್ತೆ, ಒಂದು ಪ್ಲೇಟ್ಸ್ ಹಿಡಿಬೇಕು ಇಲ್ಲ ಒಂದು ಪ್ಲೇಟ್ಸ್ ತೆಗಿಬೇಕು, ಆ ರೀತಿ ಮಾಡಿ ಅಡ್ಜಸ್ಟ್ ಮಾಡಬೇಕು. ಈ ಪ್ಯಾಂಟ್ ಹೊಲಿಯೋತ್ನಾಗ ಅರ್ಥ ಮಾಡಿಕೊಂಡು ಇಷ್ಟು ಇದನ್ನು ಮಾಡಿದೆ, ಎಲ್ಲ ಅಡ್ಜಸ್ಟ್ ಮಾಡಿ ಇಟ್ಟಿನಿ. ಈ ಜಸ್ಟ್ ನನಗೆ ಜಾಯಿಂಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಜಾಯಿಂಟ್ ಮಾಡಬೇಕಾದ್ರೆ ನೋಡಿರಿ, ಇದು ಬ್ಯಾಕ್ ಪಾರ್ಟ್ ಐತಿ, ಬ್ಯಾಕ್ ಪಾರ್ಟ್ ಇಲ್ಲಿ. ನೆಕ್ಸ್ಟ್ ಇದೆ ಫ್ರಂಟ್ ಪಾರ್ಟ್ ಐತಿ, ಹೌದಲ್ಲ. ನೆಕ್ಸ್ಟ್ ನಾನು ಇದೇ ಫ್ರಂಟ್ ಪಾರ್ಟನ್ನು ಇಲ್ಲಿ ತೊಗೊಂಡು, ಇದು ಸೀದಾ ಐತ್ರಿ, ಇದು ಸೀದಾ ಕರೆಕ್ಟಾಗಿ ಇಲ್ಲಿ ಸೆಂಟರ್ ನಮಗೆ ಬರುವಂಗೆ ಇಟ್ಕೊಂಡು ಸ್ಟಿಚ್ ಹಾಕೋತ ಹೋಗೋಣ್ರಿ. ನೋಡಿ ಕರೆಕ್ಟಾಗಿ ಇದು ಈ ಸ್ಟಿಚ್ ನಮಗೆ ಕರೆಕ್ಟಾಗಿ ಸೆಂಟ್ರ್ ಬರಬೇಕು. ಈ ರೀತಿ ಮಾಡಿಕೊಂಡು ಸ್ಟಿಚ್ ಹಾಕೊತ ಹೋಗೋಣ್ರಿ. ನಮಗೆ ಈಗ ಅದು ಕರೆಕ್ಟಾಗಿ ಸಿಗ್ತೈತೆ.
ಈ ರೀತಿ ಅದೇ ಯಾವ ಎಡ್ಜನ್ನ ಕರೆಕ್ಟಾಗಿ ಜೋಡಿಸ್ಕೊಂತ ನಾವು ಸ್ಟಿಚ್ ಹಾಕ್ಕೊಂತ ಹೋದ್ರೆ ನಮ್ಮ ಫಿಟ್ಟಿಂಗು ಕರೆಕ್ಟಾಗಿ ರೀತಿ ಸ್ವಲ್ಪ ಹಾಕೋದ್ರಿಂದ ನಿಧಾನವಾಗಿ ಕರೆಕ್ಟಾಗಿ ಹಾಕೋದು. ಸ್ಟಿಚ್ ಆಮೇಲೆ ಕಾಲಿಂಗ್ ಸೈಡ್ ಇರುತ್ತಲ್ಲ ಇದನ್ನು ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಂತ ಬರಬೇಕು ಫಿಟ್ಟಿಂಗಿಗೆ. ಅದು ಕರೆಕ್ಟಾಗಿ ಆದಷ್ಟು ಖಾಲಿ ಇರುತ್ತಲ್ಲ ಅಷ್ಟೊಂದು ರೆಡಿ ಆಯಿತು. ಕರೆಕ್ಟಾಗಿ ನಾವು ರೆಡಿ ಮಾಡಿ